ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಇನ್ವೆಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕ್ವೈರಿ ಹೇಳ್ಕೊಡ್ತೀನಿ. ಆ ಕ್ವೈರಿ ಮುಖಾಂತರ ನೀವು ರಿಸ್ಕ್ ಫ್ರೀ ಇರುವಂಥ ಸ್ಟಾಕ್ಸ್ನ ನೀವು ಸ್ಕ್ಯಾನ್ ಮಾಡ್ಬೋದು. ಮತ್ತು ಸ್ಮಾಲ್ ಇರೋ ಕಂಪ್ನಿಗೆ ಹೋದ್ರು ಮತ್ತು ರಿಸ್ಕ್ ಇರೋ ಕಂಪ್ನಿಗಳನ್ನ ನೀವು ಫಿಲ್ಟರ್ ಔಟ್ ಮಾಡಿ ಅದನ್ನು ರಿಮೂವ್ ಮಾಡ್ಬೋದು ಈ ಸ್ಕ್ಯಾನರಿಂದ. ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ಸ್ನ ನಾವು ಚೂಸ್ ಮಾಡ್ಬೋದು ಈ ಸ್ಕ್ಯಾನರಿಂದ. ಸೊ ಮಿನಿಮಮ್ ಏನಿಲ್ಲ ಅಂದರೂ 3 to 4 ಇಯರ್ಸಲ್ಲಿ ನಿಮಗೆ ಒಳ್ಳೆ ರಿಟರ್ನ್ ಕೊಡುವಂಥ ಸ್ಟಾಕ್ಸ್ಗಳನ್ನ ನಾನು ಇವತ್ತು ಹೇಳ್ಕೊಡ್ತೀನಿ. ಯಾವ ಥರ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಸ್ಟಾಕ್ಸ್ನ ಅಂತ ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ. ಸೊ ಫಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ screener.in ಅಂತಿದೆಯಲ್ಲ, ಈ ವೆಬ್ಸೈಟ್ಗೆ ಹೋಗಬೇಕು. ಇಲ್ಲಿ ಹೋಗಿ ನಿಮ್ಮ ಫ್ರೀ ಅಕೌಂಟ್ನ ಓಪನ್ ಮಾಡಿ. ಇಲ್ಲೇ ಫಸ್ಟ್ ಮೇಲ್ಗಡೆ ಮೆನುವಲ್ಲಿ ಸ್ಕ್ರೀನ್ಸ್ ಅಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ಒಂದು ಬಟನ್ ಇದೆ ಸ್ನೇಹಿತರೆ, ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಕ್ರಿಯೇಟ್ ಅ ಸರ್ಚ್ ಕ್ವೈರಿ ಅಂತಿದೆಯಲ್ಲ, ಈ ಬಾಕ್ಸಲ್ಲಿ ನಮ್ಮ ಕ್ವೈರಿನ ನಾವು ಬರೀಬೇಕು. ಓಕೆ, ನಾ ಫಸ್ಟ್ ಕ್ವೈರಿ ಯಾವ್ದು ಬರೀತೀನಪ್ಪ ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿರಬೇಕಪ್ಪ ಅಂದರೆ ಮಿನಿಮಮ್ ಮೇಲಂದರೂ ಗ್ರೇಟರ್ ದೆನ್ 500 ಇರಬೇಕು ಸ್ನೇಹಿತರೆ. ಯಾಕಪ್ಪ ಅಂದರೆ ಯಾವ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೋರ್ ದೆನ್ 500 crores ಇದೆಯಲ್ಲ, ಸೊ ಕನ್ಸಿಡರಿಂಗ್ ಇಸ್ ದೇ ಆರ್ ಗುಡ್ ಕಂಪ್ನೀಸ್, ಲೈಕ್ ರಿಸ್ಕ್ ಫ್ರೀ ಇರುತ್ತೆ. ನಾವು ಮೈಕ್ರೋ ಕ್ಯಾಪ್ ಇರುವಂಥ ಸ್ಟಾಕ್ಸ್ಗಳನ್ನ ರಿಮೂವ್ ಮಾಡ್ಬೋದು ಈ ಸ್ಕ್ಯಾನರ್ ಮುಖಾಂತರ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 500ಕ್ಕಿಂತ ಜಾಸ್ತಿ ಇರುವಂಥ ಕಂಪ್ನಿಗಳನ್ನ ನಾವು ಸ್ಕ್ಯಾನ್ ಮಾಡೋಣ ಈ ಸ್ಕ್ಯಾನರಲ್ಲಿ. ಓಕೆ, ನೆಕ್ಸ್ಟ್ ಕ್ವೈರಿ ಬಂದುಬಿಟ್ಟು ಡೆಬ್ಟ್ ಟು ಇಕ್ವಿಟಿ. ಡೆಬ್ಟ್ ಟು ಇಕ್ವಿಟಿ ಅಂದರೆ ಏನಪ್ಪ ಅಂದರೆ ಟೋಟಲ್ ಡೆಬ್ಟ್ ಆಫ್ ದಟ್ ಕಂಪ್ನಿ ಅಪಾನ್ ಫಂಡ್ಸ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಅಂದರೆ ಈ ಕಂಪ್ನಿಗೆ ಸಾಲ ಇರುತ್ತಲ್ಲ, ಆ ಸಾಲ ಗ್ರೇಟರ್ ದೆನ್ 1 ಇರಬಾರ್ದು. ಅಂದರೆ ಈಗ ಯಾವುದೇ ಕಂಪ್ನಿ ಗ್ರೋತ್ ಆಗಬೇಕಂದ್ರೆ ನಾರ್ಮಲಿ ಸಾಲ ಇದ್ದೇ ಇರುತ್ತೆ. ಸೊ ಏನಾದರೂ ಸಾಲ ಸ್ವಲ್ಪ ಇತ್ತಂದರೆ ಮತ್ತು ಅದು ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇದೆ ಅಂದರೆ ಇಟ್ ಈಸ್ ಕನ್ಸಿಡರಿಂಗ್ ಆ್ಯಸ್ ಅ ಗುಡ್ ಸ್ಟಾಕ್ಸ್ ಓನ್ಲಿ, ರೈಟ್? ಸೊ ನಾವೆಷ್ಟು ಸ್ಟಾಕ್ ಹಾಕೋಣಪ್ಪ ಅಂದರೆ ಡೆಬ್ಟ್ ಟು ಇಕ್ವಿಟಿ ಲೆಸ್ ದೆನ್ 1 ಇರಬೇಕು ಸ್ನೇಹಿತರೆ. ಓಕೆ, ಥರ್ಡ್ ಬಂದುಬಿಟ್ಟು ಎವರೇಜ್ ರಿಟರ್ನ್ಸ್ ಆನ್ ಇಕ್ವಿಟಿ 5 years. ಎವರೇಜ್ ರಿಟರ್ನ್ ಆನ್ ಇಕ್ವಿಟಿ 5 years ಇದೆಷ್ಟು ಇರಬೇಕಪ್ಪ ಅಂದರೆ ಗ್ರೇಟರ್ ದೆನ್ 16% ಇರಬೇಕು. ನಮಗೆ ಏನಿಲ್ಲಪ್ಪ ಅಂದರೂ ಎವರೇಜ್ 5 years ಕನ್ಸಿಡರ್ ಮಾಡಿದರೆ ಆ 16%ಗಿಂತ ಜಾಸ್ತಿ ಇರಬೇಕು ಆ ಸ್ಟಾಕಿಂದ ರಿಟರ್ನ್ಸ್ ಬಂದುಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಫಿಲ್ಟರ್ ಬಂದುಬಿಟ್ಟು ಪಿ ಜಿ ರೇಷೋ. ಪಿ ಜಿ ರೇಷೋ ಅಪ್ಪ ಏನಪ್ಪ ಅಂದರೆ ಪಿ ಜಿ ಓಕೆ, ಪಿ ಜಿ ಅಂದರೆ ಪ್ರೈಸ್ ಟು ಅರ್ನಿಂಗ್ ಡಿವೈಡ್ ಬೈ ಗ್ರೋತ್ ಯೂನಿಟ್, ಪ್ರಾಫಿಟ್ ಗ್ರೋತ್. ಓಕೆ, ಇದೆಷ್ಟು ಇರಬೇಕಪ್ಪ ಅಂದರೆ ಇದು ಲೆಸ್ ದೆನ್ 1 ಇರಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರಮೋಟರ್ ಹೋಲ್ಡಿಂಗ್. ಪ್ರಮೋಟರ್ ಎಷ್ಟು ಇರಬೇಕಪ್ಪ ಶೇರ್ ಹೋಲ್ಡರ್ಸಲ್ಲಿ, ಅಂದರೆ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಅಂದರೆ ಗ್ರೇಟರ್ ದೆನ್ 30% ಇರಬೇಕು. ಇತ್ತಂದರೆ ನಮಗೆ ಲೆಸ್ ಫ್ರೀ ಇರುತ್ತೆ. ಇವಾಗ ಆಲ್ಮೋಸ್ಟ್ ಸಮ್ ಸ್ಟಾಕ್ಸಲ್ಲಿ ಏನಿಲ್ಲಪ್ಪ ಅಂದರೂ ಇನ್ಸ್ಟಿಟ್ಯೂಷನಲ್ ಹೋಲ್ಡರ್ಸ್ ಇರ್ತಾರೆ ಸ್ನೇಹಿತರೆ. ಆ ಪರ್ಟಿಕ್ಯುಲರ್ ಸ್ಟಾಕ್ಸ್ ಇರ್ತಲ್ಲ, ಅವರೇ ಆ ಸ್ಟಾಕ್ಸ್ನ ಬೈ ಮಾಡಿರ್ತಾರೆ. ಸೊ ಅವ್ರಿಗೆ ಗೊತ್ತಾಗಲ್ಲ, ಯಾವಾಗ ಬೇಕಾದರೂ ಆ ಸ್ಟಾಕ್ನ ಪಂಪ್ ಮಾಡ್ಬೋದು ಅಥವಾ ಸೆಲ್ಲು ಮಾಡ್ಬೋದು, ಬೈ ಮಾಡ್ಬೋದು. ಸೊ ಇಟ್ಸ್ ಆಲ್ ಅಪಾನ್ ದೇರ್ ಕಂಟ್ರೋಲ್. ನಮಗೇನಾದ್ರು ಪ್ರಮೋಟರ್ ಹೋಲ್ಡಿಂಗ್ ಮೋರ್ ದೆನ್ 30% ಇದ್ದರೆ ಸೊ ಇಟ್ ಈಸ್ ಅ ರಿಸ್ಕ್ ಫ್ರೀ, ದ್ಯಾಟ್ಸ್ ವೈ. ಸೊ ನೆಕ್ಸ್ಟ್ ಕ್ವೈರಿ ಬಂದುಬಿಟ್ಟು ಸೇಲ್ಸ್ ಗ್ರೋತ್ 5 years. ಸೇಲ್ಸ್ ಗ್ರೋತ್ ಅಂದರೆ CAGR ಸ್ನೇಹಿತರೆ, ಕಂಪೌಂಡೆಡ್ ಸೇಲ್ಸ್ ಗ್ರೋತ್. ಆದರೆ ಲಾಸ್ಟ್ 5 yearsಲ್ಲಿ ಎಷ್ಟು ಇರಬೇಕಪ್ಪ ಅಂದರೆ ಅದರದ್ದು ಏನಿಲ್ಲ ಅಂದರೆ 16%ಗಿಂತ ಜಾಸ್ತಿ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಪ್ಲೆಡ್ಜೆಡ್ ಪರ್ಸೆಂಟೇಜ್. ಇದೆಷ್ಟು ಇರಬೇಕಪ್ಪ ಅಂದರೆ ಲೆಸ್ ದೆನ್ 1 ಇರಬೇಕು. ಇದು ಪ್ರಮೋಟರ್ ಹೋಲ್ಡಿಂಗ್ ಅಂತಾರೆ ಸ್ನೇಹಿತರೆ, ಪರ್ಸೆಂಟೇಜ್ ಆಫ್ ಪ್ರಮೋಟರ್ ಹೋಲ್ಡೆಡ್ ಪ್ಲೆಡ್ಜ್. ಇದು ಎಷ್ಟು ಇರಬೇಕಪ್ಪ ಅಂದರೆ ಲೆಸ್ ದೆನ್ 1 ಇರಬೇಕು. ಸೊ ಓನ್ಲಿ ಕಂಪ್ನೀಸ್ ವಿತ್ ಸ್ಪೆಸಿಫಿಕ್ 2025 ರಿಸಲ್ಟ್ಸ್ ಅಂತ ಕ್ಲಿಕ್ ಮಾಡಿ ಆ್ಯಂಡ್ ರನ್ ದಿಸ್ ಕ್ವೈರಿ. ಸೊ ನಿಮಗೆ ಇಲ್ಲಿ ಏನಿಲ್ಲ ಅಂದರೂ 10 ಸ್ಟಾಕ್ಸ್ ಬಂದು ಸ್ನೇಹಿತರೆ. ಸೊ ಈ ಸ್ಕ್ಯಾನರ್ ಮುಖಾಂತರ ನಾವು ಏನು ಮಾಡಿದ್ವಪ್ಪ ಅಂದರೆ ಲೋ ಡೆಪ್ಟ್ ಇರುವಂಥ ಸ್ಟಾಕ್ನ ರಿಮೂವ್ ಮಾಡಿದ್ವಿ, ಮತ್ತು ಜಾಸ್ತಿ ಪ್ರಮೋಟರ್ ಹೋಲ್ಡಿಂಗ್ ಇರುವಂಥದ್ದು, ಮತ್ತು ಎವರೇಜ್ ರಿಟರ್ನ್ ಆನ್ ಇಕ್ವಿಟಿ ಫಾರ್ 5 years ಅಂದರೆ 16%ಗಿಂತ ಜಾಸ್ತಿ ಕೊಡುವಂಥ ರಿಟರ್ನ್ಸ್ ಕೊಡುವಂಥ ಕಂಪ್ನಿಗಳನ್ನ ನಾವು ಸ್ಕ್ಯಾನ್ ಮಾಡಿದ್ವಿ ಇಲ್ಲಿ. ಸೊ ಇಟ್ಸ್ ಅ ಫಂಡಮೆಂಟಲಿ ಸ್ಟ್ರಾಂಗ್ಸ್ ಕಂಪ್ನೀಸ್ ಇವೆಲ್ಲ. ಸೊ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಾಗಿರ್ಬೇಕಪ್ಪ ಅಂದರೆ ಈ ಕಂಪ್ನೀಸ್ಗಳನ್ನ ಸ್ವಲ್ಪ ರಿಸರ್ಚ್ ಮಾಡ್ಬೇಕು ನೀವು. ಅದರದ್ದು ಅವ್ರು ರಿಪೋರ್ಟ್ ಕೊಟ್ಟಿರ್ತಾರೆ, ಫೈನಾನ್ಷಿಯಲ್ ರಿಪೋರ್ಟ್ ಈ ಇಯರ್ದು. ಸೊ ಅದರಲ್ಲಿ ಹೋಗಿ ನೀವು ಸ್ವಲ್ಪ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ, ನಿಮಗೆ ಯಾವುದು ಸೂಕ್ತ ಅನಿಸುತ್ತಲ್ಲ ಆ ಕಂಪ್ನಿ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೇಕು ಸ್ನೇಹಿತರೆ. ಸೊ ಈ ಮುಖಾಂತರ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ಸ್ನ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆ್ಯಂಡ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್.